ಹೊಸ ಗಾಡಿಗೆ ಎಲ್ಲರೂ ನಿಮ್ಮೇನ್ ಕಟ್ತಾರೆ, ಹೊಸ ಗಾಡಿಗೆ ಎಲ್ಲರೂ ನಿಮ್ಮೇನ್ ಕಟ್ತಾರೆ, ಅನ್ನ ಶೂ ಕಟ್ತಾರೆ, ಡಿಸ್ಟ್ ಆಗ್ಬಾರ್ದು ಅಂತ ಅಣ್ಣ. ಒಂದ್ ಇದಕ್ ಕಟ್ಟು, ಇನ್ನೊಂದಕ್ಕೆ ಆ ಗಾಡಿ ಕಟ್ಟು. ಒಂದ್ ಕಟ್ಟಿ ಸಾಕು. ಈ ಐಡಿಯಾ ನಿಮ್ಗೆ ಹೆಂಗ್ ಬಂತು? ಎಲ್ಲ ನಿಮ್ಮಂತರ ಮದ್ವೆ ಆಗಿ ತಾನಾಗೆ ಬಂದ್ಬಿಡತ್ತೆ. ಅಲ್ಲ ಮದ್ವೆ ಆದ್ರೆ ತಾನಾಗೆ ಬಂದ್ಬಿಡತ್ತೆ. ಏನು ಕಲ್ಲೈ ತಿಂದೆ ನೋಡ್ಕೋ. ಗಾಡಿಗೆ ಇದೇ ಮಾಡೋರು ಈಗ ಹೊಸದಾಗಿ ಮತ್ತೆ ಎತ್ಕೊಡೋ ಪೂಜಾರಿ ಹತ್ರ ಇಟ್ಬಿಡೋಣ, ನಾ ಮಂತ್ರ ಓದೋಣ ಅಂದ್ಬಿಟ್ಟು. ಇಲ್ಲಿ ಬಂದು ಡೈಲಿ ಹಚ್ತಾ ಇದೀವಿ ಹೇಳ್ತಾರೆ ಅವರು. ಕುರಿಗಿರಿದ್ರೆ ಅಣ್ಣ ಕುರಿ ಚೆನ್ನಾಗಿರೋ ಹುಡುಗಿ ನನಗೆ, ಚೆನ್ನಾಗಿರೋ ಆಂಟಿ ನಿನಗೆ. ಏನ್ ಗೊತ್ತಾ, ಅದ್ ನನ್ ಬರಲ್ಲ, ಹುಡುಗಿರು ಸವಸದ್ ನನ್ ಬರಲ್ಲ. ಇಸ್ ಡೌಟ್ ಅವ್ರ ವೈಫ್ ನೋಡ್ತಾರೆ ಅಂದ್ಬಿಟ್ಟು. ಸಕಾವಿಲಹ ಕಲಾವಿದ. ಎಲ್ಲರೂ ಕುರಿ ಕಡ್ದಿರ್ತದಲ್ಲ, ಎಲ್ಲರೂ ಅಷ್ಟು ಪ್ರೊಡಕ್ಷನ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಕುರಿ ಕಡ್ದಿರ್ತಾರಲ್ಲ, ಅಲ್ಲಿ ಹೋಗ್ಬಿಟ್ಟು ನೀನು ಮೈಕಲ್ಲಿ ನೀನೇ ಇಟ್ಕೊಂಡ್ಬಿಡೋಣ ಕಂಟೆಂಟ್. ಪುಕ್ಕ ಇಲ್ಲ ಹೋಯ್ತು ಅದು ಕಾಗೆ ಬಂದು ಕಿತ್ಕೊಂಡು ಬಾಡಿ ಇರೋ ಅಂತ ಹಿಂಗೆ ಹೋಗಿ ಹಾಗೆ ಯಾರನ್ನ ಮಾತಾಡಿಸ್ತಾನೆ, ಸಬ್ಸ್ಕ್ರೈಬ್ ಮಾಡಿಸ್ತಾವನ. ಇದು ಅವೆಲ್ಲ ಒಳ್ಳೆ ಕೆಲಸ, ಅವೆಲ್ಲ ಒಟ್ಟು ಮಾಡಬೇಕು. ಡೈರೆಕ್ಟರ್ ಅಂದ್ರೆ ಹಾಗೆ ಇರ್ಬೇಕು. ನೋಡಿ ಕಿತ್ಕೊಬಿಡ್ತಾರ. ಸ್ಕ್ಯಾನ್ ಮಾಡ್ತೀರಾ ಅಣ್ಣ? ನಿಮ್ಮ ಹತ್ರ ಫೋನ್ ಇದೆಯಾ ಅಣ್ಣ? ಫೋನ್ ಇದೆಯಾ? ಫೋನ್ ಪೇ ಮಾತ್ರ ಸ್ಕ್ಯಾನ್ ನಾನೇನೋ ಬಾಡಿ ತೋರಿಸ್ತಾನೆ ನೋಡಲ್ಲಿ. ಹ್ಞೂ ಮಚ್ಚ, ಅಷ್ಟು ಅಂತ ಬರ್ದ್ರೆ ಅಸ್ತ ಅಂತ ಬರ್ತಿದೆ. ಅಷ್ಟು ಬರುತ್ತೆ, ನೀನು ಅಷ್ಟು ಅಂತ ಕರೆಕ್ಟಾಗಿ ಹೊಡಿಬೇಕು. ಹಾಂ, ಅಷ್ಟು ಅನ್ನೋದು ಎಸ್ ಅಂತ ಹಾಕಿದ್ರೆ ಅಸ್ತ ಅಂತ ನಿಮ್ಮೆ ಇಟ್ಕೊ ಮಗ, ನಿಮ್ಮೆ ಇಟ್ಕೊಳ. ಫಸ್ಟ್ ಇಂದ ಹೇಳ್ತಾರೆ ಯಾರ ಮಗ ಶೂ ಕಟ್ಬಿಟ್ಟವ್ರು, ಅಲ್ಲಿಂದ ಹಿಡೀರಿ. ಅಲ್ಲ ಅಲ್ಲಿ ಇಲ್ಲಿಂದ ಒಂದು ನಿಮಿಷ ಇಟ್ಕೊಳ. ನಂಗೆ ಇಟ್ಕೋಬಾರ್ದಣ್ಣ ಅವ್ರು. ನೋಡು ಮಗ, ಹಿಂಗೆ ಎಲ್ಲಾರು ದೇವಸ್ಥಾನಕ್ಕೆ ಹೋಗಂಗಿದ್ರೆ ಈ ತರ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಹೋಗ್ಬೇಕು. ಮಾಡ್ಬೇಡಿರು, ಫಸ್ಟ್ ಇವ್ನು ರಿಯಾಕ್ಷನ್ ಕೊಡ್ಲಿ. ಅವ್ನು ಸಕಲ ಕೊಟ್ಟಿದ್ದ, ಯಾರು ಶೂ ಕೊಟ್ಟಿದ್ದು ಹೋಗು ನಾನು ಬರ್ತೀನಿ. ಹಿಂಗಿಲ್ಲ ಬಾಗುರು, ಮೂವ್ ಮಾಡು. ಇಲ್ಲ ನೀನು ಹೋಗಿ ಸುಮ್ಮನೆ. ಯಾರ ಮಗ ಶೂ ಕಟ್ಬಿಟ್ರೆ ನಿಂಗೆ ನ್ಯಾಚುರಲ್ ಆಗೋ, ನ್ಯಾಚುರಲ್. ಗಾಳಿ ಬಂದು ಹೇರಿಂಗ್ ಆಗ್ಬಿಡ್ತು. ಬೇಗ ಬೇಗ ಮಾರಲು. ಬೆಸ್ಟ್ ಬಾಣ ನೀನು ಒಂಟಿ ನೋಡುವಾಗ ಎಲ್ಲಾರ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನಗಳಿಗೆ ಹೋಗ್ತಿರಲ್ವಾ, ಬ್ರಾಂಡೆಡ್ ಶೂ ಇರ್ತಾವಲ್ವಾ, ಹಿಂಗೆ ಒಂದ್ ತೆಗೆದು ಆ ಕಡೆ ಬಿಸಾಕ್ಬಿಟ್ಟು ಒಂದಿನ ಕಟ್ಟೋಗ್ಬಿಟ್ಟು ಹೋಗ್ಬೇಕು. ಹೆಂಗ್ ಕಟ್ಬೇಕು ಗೊತ್ತಾ, ಅವ್ನು ಬಿಚ್ಚಕ್ ಬರ್ಬಾರ್ದು ಕಳ್ಳಂಗೆ. ಬಿಚ್ಚಬೇಕಾರೆ ನೋಡ್ಕೊಳ್ಳಿ, ಇಲ್ಲ ಕಳ್ಳನ್ ನೋಡಿ ಇಂಥ ಬ್ರಾಂಡೆಡ್ ಶೂಗಳೆಲ್ಲ ಹಂಗೆ ಮೇಂಟೈನ್ ಮಾಡ್ಬೇಕು. ತಲೆ ಮೇಲೆ ಇಟ್ಕೊಂಡು ನನಗೆ ಹೊಡಿತವನೆ. ಯಾಕ ಎಲ್ಲ ಗಾಯ ಆಗಿದೆ ಅಂದ್ರೆ ತೂತ ಮಾಡಿರ್ತಾರೆ. ದೇವ್ರ ಗಾರ ಹಾಕಿರೋದನ್ನ ನಾವು ದೇವ್ರ ಹಾರ ಅಣ್ಣ ಇದು. ಕರೆಕ್ಟ್ ಇದ್ದಿದ್ರೆ ಏನಾಗ್ತಾ ಇತ್ತು. ಗಾಡಿ ಪೂಜೆ ಮಾಡ್ತಾರೆ, ಅದೆಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಮತ್ತೆ ಹೆಲ್ಮೆಟ್ ಸೇಫ್ ರೇಟ್ ಇದೆಲ್ಲ ಕಾಲೇಜಿಂದ ಇಲ್ಲೇ ಬಂದ್ಬಿಡೋ, ಹಿಂಗೆ ಬಂದ್ಬಿಡೋ. ಆ ಗಾಡಿ ಅಕ್ಕಪಕ್ಕ ಗಾಡಿಗಳು ಬೇಡ ಅಂತ ನಾನು ಹೇಳ್ತಾ ಇರೋದು. ಅದನ್ನ ಒಂದ್ ಸ್ವಲ್ಪ ಮುಂದೆ ತರಿಸಿದ್ರಾಯ್ತು. ತಂಬ ಅದೇ ಏನಾಗಲ್ಲ, ಬಾರಲ್ಲ ಏನೋ ಮಚ್ಚ. ಅದು ಹೇಳೋನಿಗೆ ನೀನೇ ಆ ಕಾಲ್ ಸುಖ ಮುಚ್ಕೊಂಡೆ ಇದಾಕೊಡ್ತಿದ್ರು ಸ್ಟೇಷನ್ ಹತ್ತಿಸ್ತಾನೆ. ಯಾರು ಬಂಪರ್ ಅಣ್ಣ ಬೆಚ್ಚದೆ ಕಣಯ್ಯ ನಿನ್ನ. ಅವ್ನು ನನ್ಕಿನ ಹೈಟ್ ಇದಾನಲ್ವಾ, ವೈಟ್ ಇರ್ಬೇಕಲ್ಲ. ಇವಾಗ ಈ ಗಾಡಿ ಮುಂದಕ್ಕೆ ಹಾಕು ಅಂತ ನೀನ್ ಪೂಜೆ ಮಾಡ್ಬೇಕೇನೋ. ಲಕ್ಷಾನ್ಗಟ್ಲೆ ಕೊಟ್ಟಿಸ್ಕೊಂತಾರೆ ಸ್ಟ್ಯಾಂಡ್ಗಳಿಗೆಲ್ಲ ನೆಟ್ಟಿಗೆ. 2 ಲಕ್ಷ ಕೊಟ್ಟು ಏನ್ ಪ್ರಯೋಜನ, ಸೆಂಟ್ರ್ ಸ್ಟ್ಯಾಂಡೇ ಇಲ್ಲ ಅಂದ್ರೆ. ನಮ್ದು ಸ್ಪೆಂಡರ್ ಪ್ಲಸ್ಗಳು
ಯಾವ್ದು ಸೆಂಟ್ರ್ ಸ್ಟ್ಯಾಂಡ್ 150 ರೂಪಾಯಿ ಸೆಂಟ್ರ್ ಸ್ಟ್ಯಾಂಡ್ ಹಾಕಕ್ಕೆ ಯೋಗ್ಯತೆ ಇಲ್ಲ ನಿಮ್ಗೆ. 10 ಲಕ್ಷದ ಬಗ್ಗೆ ಮಾತಾಡ್ತೀರಿ ನೀವೆಲ್ಲ. ನನ್ನ ಮಕ್ಕಳ ನೀವು ಏನ್ ಮಗ ಸರಿ ತಾನೆ? 3-5 ಎಷ್ಟು ಮಚ್ಚ? ಇದ್ಯಾರು ಗಾಡಿ ಅಣ್ಣ? ನಿಂದಲ್ವ ಗಾಡಿ ಇದು? ಅಪ್ಪಿದಲ್ವ ಗಾಡಿ ಇದು? ಹೆಲ್ಮೆಟ್ ಎತ್ಕೊಳ್ರು. ಪೂಜೆ ಮಾಡ್ತೀರಾ? ಓಲ್ಲ ನಾನು ಪೂಜೆ ಮಾಡ್ತೀರಾ? ಹೋಗ್ಲಾ ನಾನು? ಸರಿ ಬಿಡ್ರಿ ಆಯ್ತು. ಹೆಲ್ಮೆಟ್ ಇಲ್ಲ ನನ್ನ ಮಕ್ಕಳ ನಿಮಗೆ. ಬೈಕ್ ಕೊಡಲ್ಲ. ಇನ್ನೊಂದೆರಡು ಹೆಲ್ಮೆಟ್ ಕೊಡ್ರಿ, ಇಟ್ಕೊಂಡು ಹೋಗ್ತೀನಿ. ಮನೆಗೆ ಬರೋ ಅಷ್ಟೊತ್ತಿಗೆ 10,000 ಫೈನ್ ಬಿಡ್ಬೇಕು. ಬೇಡ ಬಿಡಿ, ಅವನ್ನ ಹಾಕೊಂಡು ಯಾವುದು ಕೆಳಗೆ ವೇಟಿಗೆ ಅದು ಕೆಳಗೆ ಹೋಗ್ತೈತೆ ಕರೆಕ್ಟಾಗಿ ಕಟ್ಟಲ್ಲಿ. ಅಲ್ಲ ವೇಟಿ ಕೆಳಗೆ ಹೋಗ್ತೈತೆ ಕಣ. ನಿಂದ ಮೇಲೆ ಐತೆ ನನ್ನ ಮಗನೇ. ನೋಡಿ ನಾನು ಎಲ್ಲಿ ಇಟ್ಕೊಂಡಿದ್ದೀನಿ? ಮೇಲೆ ಇಟ್ಕೊಂಡಿರ್ತದೆ. ಈಗ ಒತ್ತಿಸ್ಕೊಂಡು ಇಟ್ಕೊಂಡಾಗಲ್ಲ ನೀನು. ಹ್ಞೂ ಸರಿ ಮಚ್ಚ, ಓಕೆ ಮಚ್ಚ, ಆಯ್ತು ಮಚ್ಚ. ಹ್ಞೂ ಸರಿ ಮಚ್ಚ, ಓಕೆ ಸರಿ ಅಂತ ಇಟ್ಬಿಟ್ಟೆ. ಲಾಸ್ಟಾಗಿ ನಿನ್ನ ಮಾತ್ರ ಸ್ಟ್ರೈಟ್ ನಿಂತೈತೆ. ಗಾಡಿ ಬೀಳುತ್ತೆ, ಕಲ್ಲಿಟ್ಟಿದ್ದೀನಿ ಅದಕ್ಕೆ. ಸ್ಟ್ರೈಟ್ ನಿಂತೈತೆ. ನಾನು ಕಲ್ಲು ಇಡ್ತೀನಿ. ಎತ್ತು ಗಾಡಿ ಎತ್ತು. ಅಡಿಲ್ಲದ ಮುಂದೆ ಅಣ್ಣ ಸೇರ್ಸೋ. ಇರ್ಲಿ ಹೇಳಪ್ಪ. ಹಾಕಿತ್ತು ಅದು ಇಲ್ಲ ಅಣ್ಣ ನೆಕ್ಸ್ಟ್ ಟೈಮ್ ಕರೆದ್ರೆ ಯೋಚನೆ ಮಾಡುತ್ತೆ. ಒಂದು ಸ್ವಲ್ಪ ಮುಂದೆ ಇಡು. ಈ ಸಲ ಹೋದ್ರೆ ಇನ್ನೇನಾಗುತ್ತೋ? ನಿಂದು ಮಾತ್ರ ಯಾಕೆ ಮಲ್ಗೈತೆ? ಕೊಡಕಲ್ಲು. ನನ್ನ ಗಾಡಿ ಸ್ವಲ್ಪ ಮುಂದೆ ಬರ್ಬೇಕು. ಬೀಳಲ್ಲ ಅಲ್ಲ. ಮುಂದೆ ಇಡು, ನಿಮ್ಮೆಣ್ಣಿಂದ ಇಟ್ಬಿಡು. ಗಾಡಿ ಕೊಟ್ಟಿರೋದು ನಿಮ್ಮೇನು ಗಾಡಿಗೆ ಇರೋ ಒಂದು ನಿಮಿಷ ಲೇ. ಕಾಂಟು ನನ್ನ ಸಾಕು ಮಚ್ಚ. ಕರೆಕ್ಟ್ ಆಯ್ತು, ಕರೆಕ್ಟ್ ಆಯ್ತು. ಜಾಸ್ತಿ ಮುಂದೆ ಹೋಯ್ತು. ಹಿಂದೆ ಹೋಗು. ಓಕೆ ಕರೆಕ್ಟ್ ಆಯ್ತು. ಏನಂದ್ರೆ ನನಗೆ ಮಾಡೇ ಮಾಡ ತಡಿ ಒಂದು ನಿಮಿಷ. ಗಾಡಿ ಬಿತ್ತಂದ್ರೆ ಸ್ಟ್ರೈಟ್ ಮಾಡು. ಹ್ಯಾಂಡ್ ಕರೆಕ್ಟಾಗಿ ನಿಂತೈತೆ ನೋಡು. ಗಾಡಿ ಮೇಲೆ ಬಿತ್ತು. ಇಲ್ಲ ಬೀಳಲ್ಲ ಬಾ. ಮಚ್ಚ ಬಿಡ್ರೋ ಅವ್ರ ಅಮ್ಮನಿ. ಏನ್ರೋ ನೀವು? ನಾನು ಇಟ್ಕೊಂಡ್ಬಿಡ್ತೀನಿ ಬೇಕಿದ್ರೆ. ನನ್ನ ಫೋಟೋ ಎಡಿಟ್ ಮಾಡಿ ಎತ್ತ. ಇಡೋದು ಇಡ್ತೀಯ, ಕಲ್ಲು ಕರೆಕ್ಟಾಗಿ ಇಡೋದು ಇಡೋ. ನಿಮ್ ಯೋಗ್ಯತೆ ಇದ್ರೆ ₹1-2 ಹಾಕಿ. ಇರೋ ಒಂದು 10-15 20 ರೂಪಾಯಿ ಯೋಗ್ಯತೆಗೆ 4 ಹಾಕ್ರೋ ಸಾಕು. ಅಲ್ಲ, ಒಂದು 4 ಹಾಕ್ರೋ 90 ಎಣ್ಣೆ ಹೊಡಿಬೋದು. ಹಾಕ್ರೋ ಹಾಕ್ಲಾ ಹಚ್ಚಲಾ? ಮಚ್ಚ ಅದು ಕರೆಕ್ಟಾಗಿ ಹೊಡ್ತಿಲ್ಲ ಪರವಾಗಿಲ್ಲ. ವಿಡಿಯೋ ಅಂದ್ಮೇಲೆ ಮಚ್ಚ ಏನ್ ಹಾಕ್ತೀನಿ ಅಂದ್ರೆ ವೈಟ್ ನರೇಶ ಇಡೋ ಫ್ರಾಯ್ ಬಿಟ್ರ ಇಡ. ಈಗೋ ಯಾರೋ ಮತ್ತೆ ಜೆರೆಕ್ಸಿದು ಎಷ್ಟು ತುದಿಲ್ ನಿಂತೈತೆ ನೋಡು. ಬಂದ್ರಪ್ಪ, ನಮ್ಮ ಹುಡುಗ 3 ಲಕ್ಷ ಗಾಡಿ ತಗೊಂಡ್ರೆ ₹300 ಎಣ್ಣೆ ಹೊಡಿರಿ. ಏ ಮಚ್ಚ ಒಂಚೂರು ದೂರ ಇಡ್ರೋ. ಗಾಡಿ ವೈಟ್ ಗಾಡಿ ಗಲೀಜಾಗ್ಬಿಡ್ತವೆ. ಮಚ್ಚ ನಿನ್ ಬಾಡಿ ನೋಡಿದ್ರೆ ಎಲ್ಗೋ ಆರ್ಸಂಗಿದ್ಯಾ? ಮಚ್ಚ ಅಣ್ಣ ಅವ್ನ್ ಬಾಡಿ ನೋಡು ಹೆಂಗೈತೆ. ಇಂಪಾರ್ಟೆಂಟ್ ಆಗಲ್ಲ ಕಣಲು. ಮೀಟರ್ ಕಿಲೋಮೀಟರ್ ಗಟ್ಲೆ ಐತೆ ಅಂತ ನಾನು. ಮಚ್ಚ ಯಾವ್ದಾದ್ರು ಮಾತ್ರ ಇಲ್ಲೋ? ಯಾವನ್ ಕಣ್ಣೈತೆ ಎಲ್ಲ ಕಣ್ಣು ಹೋಗ್ಬಿಡ್ಲಿ. ನಮ್ಗೆಲ್ಲ ಕಣ್ಣೇ ಇರೋದು ಇನ್ನೇನೈತೆ? ಎರಡೇ ಕಣ್ಣಿರೋದು. ಕರ್ಪೂರ ₹20 ಕೊಟ್ಟಿದ್ದೀನಿ ಫುಲ್ ನೋಡ್ಕೊಂಡು ಹಾರ್ಬೇಕು. ಅಲ್ಲಿಗಂಟ ತೆಗಿತಾನೆ ಇರ್ಬೇಕು. ರಿವರ್ಸ್ ಹೊಡಿತಾವ್ಲೆ. ಮಾಡ್ಬೇಕಿರ ಈಗ ಒಂದೊಂದ್ ಗಾಡಿ ಗಿಡಿ ಮಚ್ಚ ಹಿಂಗ್ ಚಂದ್ರಕ್ಕೂ ಮಾಡ್ಬೇಕು. ಸಿ ಪ್ರಾಮಿಸು ಚಂದ್ರನ್ಗೋ ಸೂರ್ಯ ಇಲ್ಲಿ ಶನಿ ಗ್ರಹ ಇರುತ್ತೆ. ಅಲ್ಲಡ ಅಲ್ಲಿ ಕೆಳ ಟಚ್ ಮಾಡೋ. ಏನು ₹20 ಕರ್ಪೂರ ಮಚ್ಚ ಪ್ಯಾಂಟ್ ಹಿಚ್ ಮಚ್ಚ ಪ್ಯಾಂಟ್ ಹಿಚ್ ಮಚ್ಚ ಹೋಗಿ.